ಮ್ಯಾಮ್ ನೀವು ಹೇಳ್ದಂಗೆ ಒಂದು ಟೈಮ್ ಲಿಮಿಟಲ್ಲಿ ನಾನು ಕೂತ್ಕೊಂಡು ಓದಬೇಕು ಅನ್ಕೊಂತೀನಿ, ಆದರೆ ಓದೋಕ್ಕಾಗ್ತಾಯಿಲ್ಲ ಮ್ಯಾಮ್. ವರ್ಕ್ ಪ್ರೊಫೆಷ್ನಲ್ ಇರೋರು ಈ ಥರ ನನ್ಗೆ ತುಂಬ ಸ್ಟ್ರೆಸ್ ಆಗುತ್ತೆ, ನನಗೆ ವರ್ಕ್ ಪ್ರೆಷರ್ ತುಂಬ ಇದೆ, ನನಗೆ ಡೆಡ್ಲೈನ್ಸ್ ಒಳಗೆ ನನ್ನ ವರ್ಕ್ನ ನನ್ನ ಕೈಲಿ ಮುಗ್ಸೋಕ್ಕಾಗ್ತಾ ಇಲ್ಲ, ಸೊ ಗಿವ್ ಮೀ ಟಿಪ್ಸ್ ಅಂತ ಕೇಳೋವಾಗ ದಿಸ್ ಇಸ್ ಒನ್ ಸಿಂಪಲ್ ಥಿಂಗ್. ನೀವು ಮಾಡಿದ್ರೆ ಖಂಡಿತ ನೀವು ಅನ್ಕೊಂಡಿದ್ದ ವಿಷಯಗಳನ್ನ ನೀವು ಚೆನ್ನಾಗಿ ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಬೋದು. ಅದೇನಪ್ಪ ಅಂದರೆ ಗಿವ್ ಯುವರ್ ಅಟೆನ್ಷನ್. ನಾವೆಲ್ಲರೂ ಆ ಟೈಮ್ ಲಿಮಿಟು ಅಥವಾ ಒಂದು ವಿಷಯ ಹೇಳಿದ್ದೆ ಮಾಡಬೇಕು ಅನ್ಕೊಂತೀವಿ, ಆದರೆ ಹೇಳಿದ ಟೈಮಲ್ಲಿ ಫುಲ್ ಅಟೆನ್ಷನ್ ಕೊಡ್ತಾ ಇದ್ದೀವ, ನಮ್ಮ ಕಾನ್ಸಂಟ್ರೇಷನ್ ಅದರಲ್ಲಿದೆಯಾ? ನೀವು ಒಂದು ವಿಷಯ ಮಾಡ್ತಾ ಇದ್ದೀರಾ ಅಂದರೆ ಗಿವ್ ಅ ಟೈಮ್ ಸ್ಪ್ಯಾನ್. ಆ ಟೈಮಲ್ಲಿ ಮಾಡಬೇಕು ಅನ್ಕೊಂತಿದ್ದೀರಾ, ಮಾಡೋಕ್ಕೆ ಮುಂಚೆ ಟೆಲ್ ಯುವರ್ ಸೆಲ್ಫ್ ನಾನು ಫುಲ್ ಅಟೆಂಟಿವ್ ಆಗಿ ಆ ಕೆಲಸನ ಮಾಡಬೇಕು ಅಂತ. ಈ ರೀತಿ ನಿಮ್ಮ ಕಂಪ್ಲೀಟ್ ಅಟೆನ್ಷನ್ ಕಾನ್ಸಂಟ್ರೇಷನಿಂದ ನೀವು ಆ ಕೆಲಸದ ಮೇಲೆ ಫೋಕಸ್ ಮಾಡಿದ್ರೆ ಖಂಡಿತ ಅನ್ಕೊಂಡಿದ್ದ